ನಾನ್ ಆರಾಮಿಲ್ಲ ಅಂತ ಹೇಳಿ ಮಕ್ಕೊಂಡ್ರೆ ನನ್ ಕಿಚನ್ ಹಿಂಗಿರುತ್ತೆ. ನಿನ್ನೆ ಹೋಲ್ ಡೇ ಆರಾಮಿರ್ಲಿಲ್ಲ, ಹಾಗಾಗಿ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬೆಟರ್ ಫೀಲ್ ಆಯ್ತು. ಹಾಗಾಗಿ ಎದ್ದು ಬೇಗ ಸ್ನಾನ ಮಾಡ್ಕೊಂಡೆ. ಇಲ್ಲಿ ಆಜಾದ್ ಎದ್ದು ಮಮ್ಮ ನನಗೂ ರೆಡಿ ಮಾಡು ಅಂತಿದ್ದ. ನಾನು ಸ್ನಾನ ಮಾಡು ಫಸ್ಟ್, ಆಮೇಲೆ ರೆಡಿ ಮಾಡ್ತೀನಿ ಅಂದೆ. ಕಿಚನ್ ನಲ್ಲಿ ತೊಳೆದಿರೋ ಪಾತ್ರೆ ಹಂಗೆ ಇತ್ತು, ಹಾಗಾಗಿ ಪಾತ್ರೆಗಳೆಲ್ಲ ಹೇಳ್ತಾ ಇದ್ರು ನಮ್ ಜಾಗಕ್ಕೆ ನಮ್ಗೆ ಶಿಫ್ಟ್ ಮಾಡಮ್ಮ ಅಂತ. ಕಿಚನ್ ಎಲ್ಲ ಕ್ಲೀನ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಬಂದಿದ್ದೆ ಹಾಲಿಗೆ. ರೋಡಲ್ಲಿ ಬಿದ್ದಿರೋ ಕಸ ಕಡ್ಡಿ ಹೆಂಗ್ ಆರಿಸ್ತಾರೋ ಸೇಮ್ ವಸ್ತುಗಳು ನಮ್ಮ ಮನೇಲೂ ಹಂಗೆ ಬಿದ್ದಿರ್ತವೆ. ನಾನು ಎಲ್ಲಾ ವಸ್ತುಗಳನ್ನ ಆರಿಸಿ ಅದನ್ನ ಅದರ ಜಾಗಕ್ಕೆ ಇಡ್ತೀನಿ. ಇದಕ್ಕೆಲ್ಲ ಕಾರಣ ನನ್ ಮಗ. ಈಗ ಕಸ ಗುಡಿಸೋ ಬಾರಿ ಈ ರೂಮಿಗೆ ಮಾತ್ರ ಹೋಗೋದ್ ಬೇಡ, ಯಾಕಂದ್ರೆ ನನ್ ಮಗ ಮಲಗಿದಾನೆ, ಸಿಕ್ಕಾಪಟ್ಟೆ ಡೇಂಜರ್. ಸ್ವಲ್ಪ ಕುಯ್ ಅಂತ ಸೌಂಡ್ ಬಂದ್ರು ಮಮ್ಮ ಅಂತ ಹೇಳಿ ಹತ್ತು ಬಿಡ್ತಾನೆ. ಒಣಗಿರೋ ಬಟ್ಟೆ ತೆಗಿಯೋಣ. ಈ ಟೇಬಲ್ ಮೇಲೆ ಏನಾದ್ರು ಬಟ್ಟೆ ಇಟ್ರೆ ನನ್ನ ಹಸ್ಬೆಂಡ್ ಡೈಲಾಗು, ಚಾನ್ನಿ ಎಷ್ಟೊತ್ತೆ ಹೇಳ್ಬೇಕು ಇಲ್ಲಿ ಬಟ್ಟೆ ಇಡಬೇಡ ಅಂತ ಹೇಳಿ, ನಾನು ಎಲ್ಲಿ ಕುತ್ಕೊಂಡು ಕೆಲಸ ಮಾಡ್ಬೇಕು. ಆದ್ರೆ ನಾನ್ ಮಾತ್ರ ಅವ್ರ ಯಾವ ಡೈಲಾಗಿಗೂ ತಲೆ ಕೆಡ್ಸ್ಕೊಳಲ್ಲ. ಬೆಳಗ್ಗೆಯಿಂದ ಇಷ್ಟೆಲ್ಲ ಕೆಲಸ ಮಾಡಿದೀನಿ, ನನಗೇನು ರಿವಾರ್ಡ್ ಬೇಡವಾ ಅಂತ ಅನ್ಸಿತ್ತು. ಹಂಗಾಗಿ ಒಂದು ಟೇಸ್ಟಿ ಆಗಂತಹ ಚಾ ಮಾಡ್ಕೊಂಡು ಕುಡ್ದೆ. ಆಜಾದ್ ಇವತ್ತೇನು ತಿಂದೇನೆ ಮಲ್ಕೊಂಡ್ಬಿಟ್ಟಿದ್ದ. ಅವನಿದ್ದು ಮಮ್ಮ ನೀವಾದ್ರೂ ಟಿಫಿನ್ ಮಾಡಿದೀರಾ, ಚಾ ಕುಡ್ದಿದ್ದೀರಾ, ನನಗೇನು ಇಲ್ವಾ ಅಂತ ಅಂತಾನೆ ಅನ್ಕೊಂಡು ಅವನಿಗೆ ನನಗೆ ಕಿಚಡಿ ಮಾಡ್ತಾ ಇದ್ದೀನಿ. ಅಲ್ಲ ಆಫೀಸ್